ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಹುದ್ದೆಯನ್ನು ಅಲಂಕರಿಸಿ ಜೀವನ ಸಾಗಿಸಬೇಕು ಅಂದ್ಕೊಂಡು ಏನು ಸಾಕಷ್ಟು ಕನಸನ್ನು ಹೊತ್ತಿದ್ದಂಥ ಅಭ್ಯರ್ಥಿಗಳಿಗೆ ಈಗ ಕಡೆಗೂ ಅವರ ಹೋರಾಟಕ್ಕೆ ಫಲಶ್ರುತಿ ಸಿಕ್ಕಿದೆ. ಒಂದು ಕಡೆ 2814 ಅಭ್ಯರ್ಥಿಗಳು ಏನು 2019ರಲ್ಲಿ ಅವರಿಗೆ ಒಂದು ನೋಟಿಫಿಕೇಶನ್ ಮೂಲಕ ಏನು ಅರ್ಜಿ ಹಾಕಿರ್ತಕ್ಕಂಥ ಒಂದು 2814 ಅಭ್ಯರ್ಥಿಗಳಿಗೆ ಒಂದು ಅನ್ಯಾಯ ಆಗಿತ್ತು. ಈ ಕುರಿತಂತೆ ಕಳೆದ 6 ತಿಂಗಳುಗಳಿಂದ ಏನು ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಈಗ ಒಂದು ಫಲಶ್ರುತಿ ಸಿಕ್ಕಿದೆ. 2814 ಅಭ್ಯರ್ಥಿಗಳಲ್ಲಿ ಈಗಾಗಲೇ 1000 ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅದೇ ರೀತಿ ವಾಯು ಸಾರಿಗೆ ಸಂಸ್ಥೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಈ ಹೋರಾಟವನ್ನು ಮಾಡಿರ್ತಕ್ಕಂಥ ಹೋರಾಟಗಾರರ ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಕಡೆಗೂ ರಾಜ್ಯ ಸರ್ಕಾರ ತಮ್ಮ ಹೋರಾಟಕ್ಕೆ ಮಣಿದಿದೆ, ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಅನುಮೋದನೆಯನ್ನು ನೀಡಿದೆ, ಏನು ಹೇಳ್ತೀವಿ? ಕಳೆದ 6 ತಿಂಗಳಿಂದ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾಯಿದ್ವಿ. 2019ರಲ್ಲಿ ವಾಯುವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯಿಂದ ಒಟ್ಟು 2814 ಚಾಲಕ ಮತ್ತು ನಿರ್ವಾಹಕ ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಮಾಡಲಾಗಿತ್ತು. ಅದರಲ್ಲಿ ಕೇವಲ 1000 ಪೋಸ್ಟ್ಗಳನ್ನು ತುಂಬಿಕೊಂಡು ಉಳಿದಂಥ 1814 ಪೋಸ್ಟ್ಗಳನ್ನು ತುಂಬಿಕೊಂಡಿರಲಿಲ್ಲ. 1814 ಜನರ ನೇಮಕಾತಿಯನ್ನು ನೀವು ಮಾಡಿಕೊಳ್ಬೇಕು ಅಂತ ನಮ್ಮ ಹೋರಾಟ ಇತ್ತು. ಸರ್ಕಾರ ವಿಚಿತ್ರ, ಯಾವ ವಾಯುವ್ಯ ಸಾರಿಗೆ ಸಂಸ್ಥೆ ಈಗಾಗಲೇ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡಿರತಕ್ಕಂಥ ಮೆರಿಟ್ ವಿದ್ಯಾರ್ಥಿಗಳು ಇದ್ದರೆ ಹೊಸ ಕಾಲ್ಫಾರ್ಮ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿತ್ತು. ಆದರೆ ನಮ್ಮ ಹೋರಾಟ ಏನಿತ್ತು, ಹೊಸ ಕಾಲ್ಫಾರ್ಮನ್ನು ಮಾಡಬೇಡಿ, ಈಗಾಗಲೇ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಪೂರೈಸಿರತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾಯಿದ್ವಿ. ಜುಲೈ ತಿಂಗಳಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ನಮ್ಮ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಭೇಟಿ ಕೊಟ್ಟು ನಾನು ಆದಷ್ಟು ಬೇಗನೆ ಹೋರಾಟಕ್ಕೆ ಮನ್ನಣೆಯನ್ನು ಕೊಟ್ಟು ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತ ಹೇಳಿದರು. ಆದರೂ ಕೂಡ ನಮ್ಮ ಬೇಡಿಕೆ ಈಡೇರದೆ ಹೋದಾಗ ಕಳೆದ ನವೆಂಬರ್ 5 ಮತ್ತು 7ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಬಂದಿರತಕ್ಕಂಥ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಹೋರಾಟವನ್ನು ಮಾಡಿದ್ವಿ. ನವೆಂಬರ್ 7 ಬಂದಿರತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು. ನಾನು 1 ತಿಂಗಳ ಒಳಗಾಗಿ ಡಿಸೆಂಬರ್ 8ರ ಒಳಗಾಗಿ 1000 ಜನರ ನೇಮಕಾತಿಯನ್ನು ಮೊದಲನೇ ಹಂತದಲ್ಲಿ ಮಾಡಿಕೊಳ್ತೇನೆ ಅಂತೇಳಿ, ಅದೇ ರೀತಿ ನಿನ್ನೆ ನಡೆದಿರತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ 1000 ಜನರ ನೇಮಕಾತಿಗೆ ಅನುಮೋದನೆ ಸಿಕ್ಕಿದೆ. ಇದಕ್ಕಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವು ಈ ಹೋರಾಟವನ್ನು ನಿರೂಪಣೆ ಮಾಡಿದ್ದು ಕೂಡ ಭಾಳ ಯೋಜನೆ ರೀತಿಯಿಂದ ನಾವು ಈ ಒಂದು ಹೋರಾಟವನ್ನು ಮಾಡಿದ್ದೇವೆ. ಕಳೆದ 6 ತಿಂಗಳಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇರತಕ್ಕಂಥ 80ಕ್ಕೂ ಹೆಚ್ಚು ಶಾಸಕರನ್ನ, ಸಚಿವರನ್ನು ಮತ್ತು ಸಂಸದರನ್ನು ಭೇಟಿಯಾಗುವಂಥ ಕೆಲಸವನ್ನು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಕಾನೂನು ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಕೂಡ ನಮ್ಮ ಹೋರಾಟಕ್ಕೆ ಸಾಥನ್ನು ಕೊಟ್ಟರು. ಅದೇ ರೀತಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಕೂಡ ಬರ್ತಕ್ಕಂಥ 814 ಜನರ ನೇಮಕಾತಿ ಆಗುವವರೆಗೆ ನಿಮ್ಮ ಜೊತೆಗೆ ಇರತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ಸಂಘಟಿತ ಹೋರಾಟ ಇದ್ದರೆ, ಎಲ್ಲ ಶಕ್ತಿಯನ್ನು ತೆಗೆದುಕೊಂಡು ಹೋರಾಟ ಮಾಡಿದರೆ ಯಾವ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಸಂಘಟಿತ ಹೋರಾಟ ಶ್ರೇಯಸ್ಸು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹೋರಾಟಕ್ಕೆ ಅನೇಕ ಜನ ಸಹಕಾರವನ್ನು ನೀಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು, ಬಸವರಾಜ ಹೊರಟ್ಟಿಯವರು, ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಇರ್ಬೋದು, ಮಹೇಶ್ ಟೆಂಗಿನಕಾಯಿ ಇರ್ಬೋದು, MR ಪಾಟೀಲ್ ಇರ್ಬೋದು, ಪ್ರದೀಪ್ ಫೆಟ್ರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾನು ಹೋರಾಟ ಸಮಿತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮಗೆ ಪೊಲೀಸ್ ಇಲಾಖೆ, ನಾವು ಹೋರಾಟ ಮಾಡಿರ್ತಕ್ಕಂಥ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಪೊಲೀಸ್ ಆಯುಕ್ತರಾದಂಥ ಶಶಿಕುಮಾರ್ ಅವರಿಗೆ ನಮಗೆ ತಮ್ಮ ಸಿಬ್ಬಂದಿಯೊಂದಿಗೆ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಹೋರಾಟಕ್ಕೆ ಮನ್ನಣೆಯನ್ನು ಕೊಟ್ಟು ನಮಗೆ ಬೇಕಾದಂಥ ಮನವಿ ಪತ್ರವನ್ನು ರೆಡಿ ಮಾಡಿಕೊಟ್ಟಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಪ್ರಿಯಾಂಕ ಅವರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀವಿ. ಇದು ಒಂದು ರಾಜ್ಯ ಸರ್ಕಾರದ ರಾಜ್ಯದ ನಿಟ್ಟಿನಲ್ಲಿ ಹೇಳೋದಾದರೆ, ಈ ಹಿಂದೆ ಕೂಡ ನಾನು 2013-14ನೇ ಇಸ್ವಿಯಲ್ಲಿ ಇದೇ ರೀತಿ ಅನ್ಯಾಯ ಆದಾಗ 9 ತಿಂಗಳ ಕಾಲ ಹೋರಾಟ ಮಾಡಿ 2757 ಜನರ ನೇಮಕಾತಿಗೆ ಕಾರಣೀಕರ್ತನಾಗಿದ್ದೆ. ಅದೇ ರೀತಿ ಈಗ 1000 ಜನ ನೇಮಕ ಆಗಿದೆ. ಒಂದು ಕಾರ್ಮಿಕ ಕ್ಷೇತ್ರವನ್ನು ನಾವು ತೆಗೆದುಕೊಂಡ್ರೆ, ಕಾರ್ಮಿಕ ಕ್ಷೇತ್ರದಲ್ಲಿ 3757 ಜನರ ನೇಮಕಾತಿ ಹೋರಾಟ ಯಶಸ್ವಿಯಾಗಿರ್ತಕ್ಕಂಥ ಉದಾಹರಣೆ ರಾಜ್ಯದಲ್ಲೇ ಇಲ್ಲ. ಇದೊಂದು ಐತಿಹಾಸಿಕ ಹೋರಾಟ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ಯಾವಾಗ ಈ ಅಭ್ಯರ್ಥಿಗಳಿಗೆ ಆದೇಶ ಪತ್ರ ಕೈ ಸೇರಲಿದೆ ಸರ್? ನನಗನ್ಸಿದ ಮಟ್ಟಿಗೆ ಇನ್ನು 15 ದಿವಸದೊಳಗೆ. ಯಾಕೆಂದರೆ ಈಗ ನಮ್ಮ ಕೆಲಸ ಮುಗೀತು. ಈಗ ಏನಿದ್ರು ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮೆರಿಟ್ ಲಿಸ್ಟನ್ನು ತಯಾರು ಮಾಡಬೇಕಾಗತ್ತೆ. ಆ ಮೆರಿಟ್ ಲಿಸ್ಟಿನ ಆಧಾರ ಪ್ರಕಾರವಾಗಿ ಯಾರು ಮೆರಿಟಲ್ಲಿ ಬರ್ತಾರೆ ಅವರಿಗೆ ಮೊಬೈಲ್ಗೆ ಆದೇಶದ ಪತ್ರ ಕಳಿಸಲಾಗತ್ತೆ. ಅವರು ಬಂದು ನೇಮಕಾತಿ ಪತ್ರವನ್ನು ಪಡೆದುಕೊಳ್ಬೇಕಾಗತ್ತೆ. ಈ ವಿಚಾರವಾಗಿ ರಾಜ್ಯ ಸರ್ಕಾರದ ಒಂದು ದ್ವಂದ್ವ ನೀತಿ, ಅದೇ ರೀತಿ ವಾಯುವ್ಯ ಸಾರಿಗೆ ಸಂಸ್ಥೆಯ ಒಂದು ನಿರ್ಲಕ್ಷ್ಯ ನೀತಿಯ ವಿರುದ್ಧ ಸಾಕಷ್ಟು ಒಂದು ಹೋರಾಟವನ್ನು ಮಾಡಿದ್ರಿ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡವು ಕೂಡ ಸಾಕಷ್ಟು ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಮಾಡಿತ್ತು ಸರ್. ವಿಶೇಷವಾಗಿ ನಾನು ರಿಪಬ್ಲಿಕ್ ಕನ್ನಡಕ್ಕೆ ಕೂಡ, ಯಾಕಂದರೆ ನಿಮಗೆ ಮಾಧ್ಯಮ ನಿಮಗೆ ಒಂದು ಶಕ್ತಿಯನ್ನು ನೀಡುತ್ತೆ. ಮಾಧ್ಯಮದ ಶಕ್ತಿ ರಿಪಬ್ಲಿಕ್ TV
ಕ್ರಮದಲ್ಲಿ ಯಾವಾಗ ಬೇಕಾಗಿತ್ತು ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಟಿವಿ ಕೂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿರುದ್ಯೋಗಿ ಅಭ್ಯರ್ಥಿಗಳ ಸಮಸ್ಯೆಗಳ ಕುರಿತಂತೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿತು. ನಮ್ಮ ಹೋರಾಟದ ಪ್ರತಿ ಸಂದರ್ಭದಲ್ಲಿಯೂ ನಮ್ಮ ಜೊತೆಗೆ ನಿಂತಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ನಾನು ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಮಾಡ್ತೇನೆ. ಏನೆಂದರೆ ಸರ್ಕಾರ ಯಾವಾಗಲೂ ದ್ವಂದ್ವ ನೀತಿಯನ್ನು ಅನೇಕ ಸಂದರ್ಭದಲ್ಲಿ ಮಾಡುತ್ತೆ. ಆದರೆ ಆ ಹೋರಾಟವನ್ನು ಯಾರು ಸಂಚಾಲಿತರು ಮಾಡ್ತಿರ್ತಾರೆ, ಯಾವ ರೀತಿ ಹೋರಾಟ ತೊಗೊಬೇಕು, ಆ ಹೋರಾಟ ನಿಸ್ವಾರ್ಥವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ಸಂಘಟಿತವಾಗಿದ್ದರೆ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನೊಂದ ಅಭ್ಯರ್ಥಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ತಮ್ಮ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ, ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ, ಏನು ಹೇಳ್ತೀರಿ? ಭಾಳ ಸಂತೋಷದ ಸುದ್ದಿ ಇದು. ಅದೇ ರೀತಿಯಾಗಿ ಈಗ 1000 ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಇನ್ನೂ 814 ಅನುಮೋದನೆ ಕೊಡಬೇಕು. ಯಾಕಂದರೆ ಇದು 6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ತುಂಬ ಕಷ್ಟವಾಗಿದೆ. ನಾನು ಅದೇ ನಮ್ಮ ಈ ಹೋರಾಟಕ್ಕೆ ಸಂಪೂರ್ಣವಾಗಿ 6 ತಿಂಗಳಿಂದ ಸಪೋರ್ಟ್ ಮಾಡಿ ಸಂಪೂರ್ಣವಾಗಿ ಬೆಂಬಲ ನೀಡಿದಂಥ ನಮ್ಮ ಜಮಾದಾರ್ ಗುರುಗಳು ಸರ್ಗೆ ಧನ್ಯವಾದ, ನಮ್ಮ ಅಭ್ಯರ್ಥಿಗಳಿಂದ ಧನ್ಯವಾದನ ತಿಳಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿಗಳು ತುಂಬ ಕಷ್ಟಪಟ್ಟು ಕನಸನ್ನು ಕಂಡು ಇದು ಅಭ್ಯರ್ಥಿಗಳಿಗೆ ಅನುಕೂಲ ರೀತಿಯಾಗಿ ಸಹಕಾರ ನೀಡಿ ಎಲ್ಲ ಮುಖಂಡರುಗಳಿಗೆ, ಆಮೇಲೆ ವಾಯುವ್ಯ ಸಂಸ್ಥೆಯ ಎಲ್ಲ ಸಂಸ್ಥೆಗೆ ಅಧಿಕಾರಿಗಳಿಗೆ ನಾನು ಧನ್ಯವಾದನ ತಿಳಿಸ್ತೇನೆ. ಅದೇ ರೀತಿಯಾಗಿ 814 ಬೇಗನೆ ಅನುಮೋದನೆ ಕೊಡಬೇಕಂತ ನಮ್ಮ ಅಭ್ಯರ್ಥಿ ಪರವಾಗಿ ನಾನು ಬೇಡ್ಕೊಳ್ತೇನೆ. ಇದಿಷ್ಟು ಹೋರಾಟಗಾರರು ಮತ್ತು ಅದೇ ರೀತಿ ಅಭ್ಯರ್ಥಿಗಳ ಒಂದು ಸಂತಸದ ಮಾತುಗಳು. ಒಂದು ಕಡೆ 1814 ಅಭ್ಯರ್ಥಿಗಳಲ್ಲಿ ಈಗಾಗಲೇ ನಮ್ಮ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ 1000 ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಒಂದು ಗ್ರೀನ್ ಸಿಗ್ನಲನ್ನು ನೀಡಿರ್ತಕ್ಕಂಥದ್ದು. ಇದು ಸಾಕಷ್ಟು ಸಂತಸದ ವಿಷಯ. ಜೊತೆಗೆ ಇನ್ನು 814 ಅಭ್ಯರ್ಥಿಗಳು ಏನಿದ್ದಾರೆ ಅವರ ಭವಿಷ್ಯವನ್ನು ಏನು ಒಂದು ರೀತಿ ಹಸನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು, ಆದಷ್ಟು ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಒತ್ತಾಯವನ್ನು, ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಹುದ್ದೆಯನ್ನು ಅಲಂಕರಿಸಿ ಜೀವನ ಸಾಗಿಸಬೇಕು ಅಂದ್ಕೊಂಡು ಏನು ಸಾಕಷ್ಟು ಕನಸನ್ನು ಹೊತ್ತಿದ್ದಂಥ ಅಭ್ಯರ್ಥಿಗಳಿಗೆ ಈಗ ಕಡೆಗೂ ಅವರ ಹೋರಾಟಕ್ಕೆ ಫಲಶ್ರುತಿ ಸಿಕ್ಕಿದೆ. ಒಂದು ಕಡೆ 2814 ಅಭ್ಯರ್ಥಿಗಳು ಏನು 2019ರಲ್ಲಿ ಅವರಿಗೆ ಒಂದು ನೋಟಿಫಿಕೇಷನ್ ಮೂಲಕ ಏನು ಅರ್ಜಿ ಹಾಕಿರ್ತಕ್ಕಂಥ ಒಂದು 2814 ಅಭ್ಯರ್ಥಿಗಳಿಗೆ ಒಂದು ಅನ್ಯಾಯ ಆಗಿತ್ತು. ಈ ಕುರಿತಂತೆ ಕಳೆದ 6 ತಿಂಗಳುಗಳಿಂದ ಏನು ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಈಗ ಒಂದು ಫಲಶ್ರುತಿ ಸಿಕ್ಕಿದೆ. 2814 ಅಭ್ಯರ್ಥಿಗಳಲ್ಲಿ ಈಗಾಗಲೇ 1000 ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅದೇ ರೀತಿ ವಾಯುವ್ಯ ಸಾರಿಗೆ ಸಂಸ್ಥೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಈ ಹೋರಾಟವನ್ನು ಮಾಡಿರ್ತಕ್ಕಂಥ ಹೋರಾಟಗಾರರ ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಕಡೆಗೂ ರಾಜ್ಯ ಸರ್ಕಾರ ತಮ್ಮ ಹೋರಾಟಕ್ಕೆ ಮಣಿದಿದೆ, ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಅನುಮೋದನೆಯನ್ನು ನೀಡಿದೆ, ಏನು ಹೇಳ್ತೀವಿ? ಕಳೆದ 6 ತಿಂಗಳಿಂದ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾಯಿದ್ವಿ. 2019ರಲ್ಲಿ ವಾಯುವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯಿಂದ ಒಟ್ಟು 2814 ಚಾಲಕ ಮತ್ತು ನಿರ್ವಾಹಕ ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಮಾಡಲಾಗಿತ್ತು. ಅದರಲ್ಲಿ ಕೇವಲ 1000 ಪೋಸ್ಟ್ಗಳನ್ನು ತುಂಬಿಕೊಂಡು ಉಳಿದಂಥ 1814 ಪೋಸ್ಟ್ಗಳನ್ನು ತುಂಬಿಕೊಂಡಿರಲಿಲ್ಲ. 1814 ಜನರ ನೇಮಕಾತಿಯನ್ನು ನೀವು ಮಾಡಿಕೊಳ್ಬೇಕು ಅಂತ ನಮ್ಮ ಹೋರಾಟ ಇತ್ತು. ಸರ್ಕಾರ ವಿಚಿತ್ರ, ಯಾವ ವಾಯುವ್ಯ ಸಾರಿಗೆ ಸಂಸ್ಥೆ ಈಗಾಗಲೇ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡಿರತಕ್ಕಂಥ ಮೆರಿಟ್ ವಿದ್ಯಾರ್ಥಿಗಳು ಇದ್ದರೆ ಹೊಸ ಕಾಲ್ಫಾರ್ಮ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿತ್ತು. ಆದರೆ ನಮ್ಮ ಹೋರಾಟ ಏನಿತ್ತು, ಹೊಸ ಕಾಲ್ಫಾರ್ಮನ್ನು ಮಾಡಬೇಡಿ, ಈಗಾಗಲೇ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಪೂರೈಸಿರತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾಯಿದ್ವಿ. ಜುಲೈ ತಿಂಗಳಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ನಮ್ಮ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಭೇಟಿ ಕೊಟ್ಟು ನಾನು ಆದಷ್ಟು ಬೇಗನೆ ಹೋರಾಟಕ್ಕೆ ಮನ್ನಣೆಯನ್ನು ಕೊಟ್ಟು ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತ ಹೇಳಿದರು. ಆದರೂ ಕೂಡ ನಮ್ಮ ಬೇಡಿಕೆ ಈಡೇರದೆ ಹೋದಾಗ ಕಳೆದ ನವೆಂಬರ್ 5 ಮತ್ತು 7ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಬಂದಿರತಕ್ಕಂಥ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಹೋರಾಟವನ್ನು ಮಾಡಿದ್ವಿ. ನವೆಂಬರ್ 7 ಬಂದಿರತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು. ನಾನು 1 ತಿಂಗಳ ಒಳಗಾಗಿ ಡಿಸೆಂಬರ್ 8ರ ಒಳಗಾಗಿ 1000 ಜನರ ನೇಮಕಾತಿಯನ್ನು ಮೊದಲನೇ ಹಂತದಲ್ಲಿ ಮಾಡಿಕೊಳ್ತೇನೆ ಅಂತೇಳಿ, ಅದೇ ರೀತಿ ನಿನ್ನೆ ನಡೆದಿರತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ 1000 ಜನರ ನೇಮಕಾತಿಗೆ ಅನುಮೋದನೆ ಸಿಕ್ಕಿದೆ. ಇದಕ್ಕಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವು ಈ ಹೋರಾಟವನ್ನು ನಿರೂಪಣೆ ಮಾಡಿದ್ದು ಕೂಡ ಭಾಳ ಯೋಜನೆ ರೀತಿಯಿಂದ ನಾವು ಈ ಒಂದು ಹೋರಾಟವನ್ನು ಮಾಡಿದ್ದೇವೆ. ಕಳೆದ 6 ತಿಂಗಳಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇರತಕ್ಕಂಥ 80ಕ್ಕೂ ಹೆಚ್ಚು ಶಾಸಕರನ್ನ, ಸಚಿವರನ್ನು ಮತ್ತು ಸಂಸದರನ್ನು ಭೇಟಿಯಾಗುವಂಥ ಕೆಲಸವನ್ನು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ
ಕಾನೂನು ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಕೂಡ ನಮ್ಮ ಹೋರಾಟಕ್ಕೆ ಸಾಥನ್ನು ಕೊಟ್ಟರು. ಅದೇ ರೀತಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಕೂಡ ಬರ್ತಕ್ಕಂಥ 814 ಜನರ ನೇಮಕಾತಿ ಆಗುವವರೆಗೆ ನಿಮ್ಮ ಜೊತೆಗೆ ಇರತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ಸಂಘಟಿತ ಹೋರಾಟ ಇದ್ದರೆ, ಎಲ್ಲ ಶಕ್ತಿಯನ್ನು ತೆಗೆದುಕೊಂಡು ಹೋರಾಟ ಮಾಡಿದರೆ ಯಾವ ಬೇಡಿಕೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಸಂಘಟಿತ ಹೋರಾಟ ಶ್ರೇಯಸ್ಸು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹೋರಾಟಕ್ಕೆ ಅನೇಕ ಜನ ಸಹಕಾರವನ್ನು ನೀಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು, ಬಸವರಾಜ ಹೊರಟ್ಟಿಯವರು, ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಇರ್ಬೋದು, ಮಹೇಶ್ ಟೆಂಗಿನಕಾಯಿ ಇರ್ಬೋದು, MR ಪಾಟೀಲ್ ಇರ್ಬೋದು, ಪ್ರದೀಪ್ ಫೆಟ್ರ್ ಅವ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ನಾನು ಹೋರಾಟ ಸಮಿತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮಗೆ ಪೊಲೀಸ್ ಇಲಾಖೆ, ನಾವು ಹೋರಾಟ ಮಾಡಿರ್ತಕ್ಕಂಥ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಪೊಲೀಸ್ ಆಯುಕ್ತರಾದಂಥ ಶಶಿಕುಮಾರ್ ಅವರಿಗೆ ನಮಗೆ ತುಂಬ ತಮ್ಮ ಸಿಬ್ಬಂದಿಯೊಂದಿಗೆ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಹೋರಾಟಕ್ಕೆ ಮನ್ನಣೆಯನ್ನು ಕೊಟ್ಟು ನಮಗೆ ಬೇಕಾದಂಥ ಮನವಿ ಪತ್ರವನ್ನು ರೆಡಿ ಮಾಡಿಕೊಟ್ಟಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಪ್ರಿಯಾಂಕ ಅವರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀವಿ. ಇದು ಒಂದು ರಾಜ್ಯ ಸರ್ಕಾರದ ರಾಜ್ಯದ ನಿಟ್ಟಿನಲ್ಲಿ ಹೇಳೋದಾದರೆ, ಈ ಹಿಂದೆ ಕೂಡ ನಾನು 2013-14ನೇ ಇಸ್ವಿಯಲ್ಲಿ ಇದೇ ರೀತಿ ಅನ್ಯಾಯ ಆದಾಗ 9 ತಿಂಗಳ ಕಾಲ ಹೋರಾಟ ಮಾಡಿ 2757 ಜನರ ನೇಮಕಾತಿಗೆ ಕಾರಣೀಕರ್ತನಾಗಿದ್ದೆ. ಅದೇ ರೀತಿ ಈಗ 1000 ಜನ ನೇಮಕ ಆಗಿದೆ. ಒಂದು ಕಾರ್ಮಿಕ ಕ್ಷೇತ್ರವನ್ನು ನಾವು ತೆಗೆದುಕೊಂಡ್ರೆ, ಕಾರ್ಮಿಕ ಕ್ಷೇತ್ರದಲ್ಲಿ 3757 ಜನರ ನೇಮಕಾತಿ ಹೋರಾಟ ಯಶಸ್ವಿಯಾಗಿರ್ತಕ್ಕಂಥ ಉದಾಹರಣೆ ರಾಜ್ಯದಲ್ಲೇ ಇಲ್ಲ. ಇದೊಂದು ಐತಿಹಾಸಿಕ ಹೋರಾಟ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ಯಾವಾಗ ಈ ಅಭ್ಯರ್ಥಿಗಳಿಗೆ ಆದೇಶ ಪತ್ರ ಕೈ ಸೇರಲಿದೆ ಸರ್? ನನಗನ್ಸಿ ಮಟ್ಟಿಗೆ ಇನ್ನು 15 ದಿವಸದೊಳಗೆ. ಯಾಕೆಂದರೆ ಈಗ ನಮ್ಮ ಕೆಲಸ ಮುಗೀತು. ಈಗ ಏನಿದ್ರು ವಾಯು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮೆರಿಟ್ ಲಿಸ್ಟನ್ನು ತಯಾರು ಮಾಡಬೇಕಾಗತ್ತೆ. ಆ ಮೆರಿಟ್ ಲಿಸ್ಟಿನ ಆಧಾರ ಪ್ರಕಾರವಾಗಿ ಯಾರು ಮೆರಿಟಲ್ಲಿ ಬರ್ತಾರೆ ಅವರಿಗೆ ಮೊಬೈಲ್ಗೆ ಆದೇಶದ ಪತ್ರ ಕಳಿಸಲಾಗತ್ತೆ. ಅವರು ಬಂದು ನೇಮಕಾತಿ ಪತ್ರವನ್ನು ಪಡೆದುಕೊಳ್ಬೇಕಾಗತ್ತೆ. ಈ ವಿಚಾರವಾಗಿ ರಾಜ್ಯ ಸರ್ಕಾರದ ಒಂದು ದ್ವಂದ್ವ ನೀತಿ, ಅದೇ ರೀತಿ ವಾಯು ಸಾರಿಗೆ ಸಂಸ್ಥೆಯ ಒಂದು ನಿರ್ಲಕ್ಷ್ಯ ನೀತಿ ವಿರುದ್ಧ ಸಾಕಷ್ಟು ಒಂದು ಹೋರಾಟವನ್ನು ಮಾಡಿದ್ರಿ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡವು ಕೂಡ ಸಾಕಷ್ಟು ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಮಾಡಿತ್ತು ಸರ್. ವಿಶೇಷವಾಗಿ ನಾನು ರಿಪಬ್ಲಿಕ್ ಕನ್ನಡಕ್ಕೆ ಕೂಡ, ಯಾಕಂದರೆ ನಿಮಗೆ ಮಾಧ್ಯಮ ನಿಮಗೆ ಒಂದು ಶಕ್ತಿಯನ್ನು ನೀಡುತ್ತೆ. ಮಾಧ್ಯಮದ ಶಕ್ತಿ ರಿಪಬ್ಲಿಕ್ ಟಿವಿ ಕ್ರಮದಲ್ಲಿ ಯಾವಾಗ ಬೇಕಾಗಿತ್ತು ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಟಿವಿ ಕೂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿರುದ್ಯೋಗಿ ಅಭ್ಯರ್ಥಿಗಳ ಸಮಸ್ಯೆಗಳ ಕುರಿತಂತೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿತು. ನಮ್ಮ ಹೋರಾಟದ ಪ್ರತಿ ಸಂದರ್ಭದಲ್ಲಿಯೂ ನಮ್ಮ ಜೊತೆಗೆ ನಿಂತಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ನಾನು ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಮಾಡ್ತೇನೆ. ಏನಂದರೆ, ಸರ್ಕಾರ ಯಾವಾಗಲೂ ದ್ವಂದ್ವ ನೀತಿಯನ್ನು ಅನೇಕ ಸಂದರ್ಭದಲ್ಲಿ ಮಾಡುತ್ತೆ. ಆದರೆ ಆ ಹೋರಾಟವನ್ನು ಯಾರು ಸಂಚಾಲಿತರು ಮಾಡ್ತಿರ್ತಾರೆ, ಯಾವ ರೀತಿ ಹೋರಾಟ ತೊಗೊಬೇಕು, ಆ ಹೋರಾಟ ನಿಸ್ವಾರ್ಥವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ಸಂಘಟಿತವಾಗಿದ್ದರೆ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನೊಂದ ಅಭ್ಯರ್ಥಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ತಮ್ಮ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ, ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ, ಏನು ಹೇಳ್ತೀರಿ? ಭಾಳ ಸಂತೋಷದ ಸುದ್ದಿ ಇದು. ಅದೇ ರೀತಿಯಾಗಿ ಈಗ 1000 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನೂ 814 ಅನುಮೋದನೆ ಕೊಡಬೇಕು. ಯಾಕಂದರೆ ಇದು 6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ತುಂಬ ಕಷ್ಟವಾಗಿದೆ. ನಾನು ಅದೇ ನಮ್ಮ ಈ ಹೋರಾಟಕ್ಕೆ ಸಂಪೂರ್ಣವಾಗಿ 6 ತಿಂಗಳಿಂದ ಸಪೋರ್ಟ್ ಮಾಡಿ ಸಂಪೂರ್ಣವಾಗಿ ಬೆಂಬಲ ನೀಡಿದಂಥ ನಮ್ಮ ಜಮಾದಾರ್ ಗುರುಗಳು ಸರ್ಗೆ ಧನ್ಯವಾದ, ನಮ್ಮ ಅಭ್ಯರ್ಥಿಗಳಿಂದ ಧನ್ಯವಾದನ ತಿಳಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿಗಳು ತುಂಬ ಕಷ್ಟಪಟ್ಟು ಕನಸನ್ನು ಕಂಡು ಇದು ಅಭ್ಯರ್ಥಿಗಳಿಗೆ ಅನುಕೂಲ ರೀತಿಯಾಗಿ ಸಹಕಾರ ನೀಡಿ ಎಲ್ಲ ಮುಖಂಡರುಗಳಿಗೆ, ಆಮೇಲೆ ವಾಯು ಸಂಸ್ಥೆಯ ಎಲ್ಲ ಸಂಸ್ಥೆಗೆ ಅಧಿಕಾರಿಗಳಿಗೆ ನಾನು ಧನ್ಯವಾದನ ತಿಳಿಸ್ತೇನೆ. ಅದೇ ರೀತಿಯಾಗಿ 814 ಬೇಗನೆ ಅನುಮೋದನೆ ಕೊಡಬೇಕಂತ ನಮ್ಮ ಅಭ್ಯರ್ಥಿ ಪರವಾಗಿ ನಾನು ಬೇಡ್ಕೊಳ್ತೇನೆ. ಇದಿಷ್ಟು ಹೋರಾಟಗಾರರು ಮತ್ತು ಅದೇ ರೀತಿ ಅಭ್ಯರ್ಥಿಗಳ ಒಂದು ಸಂತಸದ ಮಾತುಗಳು. ಒಂದು ಕಡೆ 1814 ಅಭ್ಯರ್ಥಿಗಳಲ್ಲಿ ಈಗಾಗಲೇ ನಮ್ಮ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ 1000 ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಒಂದು ಗ್ರೀನ್ ಸಿಗ್ನಲನ್ನು ನೀಡಿರ್ತಕ್ಕಂಥದ್ದು. ಇದು ಸಾಕಷ್ಟು ಸಂತಸದ ವಿಷಯ. ಜೊತೆಗೆ ಇನ್ನು 814 ಅಭ್ಯರ್ಥಿಗಳು ಏನಿದ್ದಾರೆ ಅವರ ಭವಿಷ್ಯವನ್ನು ಏನು ಒಂದು ರೀತಿ ಹಸನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು, ಆದಷ್ಟು ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಒತ್ತಾಯವನ್ನು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.